ಅದು ಯೆಶಾಯ 8:20 ಹೇಳ್ತಾರೆ, ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ ಅಂತ ಹೇಳ್ತಾರೆ. ಸೊ ದೇವರ ಉಪದೇಶ, ದೇವರ ವಾಕ್ಯ ಬೋಧನೆ ಹುಡುಕಬೇಕಾಗತ್ತೆ. ಹಾಗಾದ್ರೆ ಅದು ಯಾವ ರೀತಿಯಲ್ಲಿ ನಮಗೆ ದೀಪ ಆಗಿರುತ್ತೆ, ಹೆಂಗೆ ಆ ಒಂದು ನಾಣ್ಯನ ನಮಗೆ ಹುಡುಕಿಸ್ಕೊಡುತ್ತೆ ಅಥವಾ ತಲುಪಿಸುತ್ತೆ ಅಂದ್ರೆ, ಕಾಲಿಗೆ ಮಾತ್ರ ದೀಪ ಅದು. ಇದಕ್ಕೆ ಕೀರ್ತನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಕಾಲಿಗೆ ಮಾತ್ರ ದೀಪ, ಅದು ಇಡೀ ಬೀದಿ ದೀಪದ ತರ ಎಲ್ಲೆಲ್ಲೂ ಹಾಕಿಲ್ಲ. ನಮ್ಮ ದಾರಿಗೆ ಮಾತ್ರ ಬೆಳಕದ ಅಂತಂದ್ರೆ ನಾವೇನ್ ಇಕ್ಕಟ್ಟಾಗಿರುವಂತಹ ಮಾರ್ಗದಲ್ಲಿ ಅಥವಾ ಯೇಸು ಕ್ರಿಸ್ತರ ಹೆಜ್ಜೆಜಾರಿನಲ್ಲಿ ನಡೀತೀವೋ ಅಲ್ಲಿ ನಡೆದ್ರೆ ಮಾತ್ರ ಅದು ಬೆಳಕು ತೋರಿಸುತ್ತೆ. ಹಾಗಾದ್ರೆ ಕೇವಲ ನಮ್ಮ ಆತ್ಮೀಯ ಜೀವನಕ್ಕೆ ಅಂದ್ರೆ ಯೇಸು ಕ್ರಿಸ್ತರ ಹೆಜ್ಜೆಜಾಡಿನಲ್ಲಿ ನಡೆಯೋದಕ್ಕೆ ಮಾತ್ರ ಮಾರ್ಗದರ್ಶನ ನೀಡೋದಕ್ಕೆ ಸತ್ಯವೇದ ಇದೆ ಬಿಟ್ರೆ, ನಮಗೆ ಏನೋ ಬೇರೆ ಇಹಲೋಕದ ಸಂತೋಷಗಳು, ಇಹಲೋಕದ ಆಶೀರ್ವಾದಗಳು, ಈ ಲೋಕದಲ್ಲಿ ಏನೋ ಲೌಕಿಕ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿನೋ ಅಥವಾ ಬರೀ ಕಷ್ಟದ ಏನೋ ಒಂದು ಸನ್ನಿವೇಶಗಳನ್ನ ನಿಭಾಯಿಸ್ಕೊಂಡ್ಬಿಟ್ಟು ಸರಿ ಮಿಕ್ಕಿದ ನನ್ನ ಜೀವನ ನಂದು ಅಂತ ಹೋಗೋದಕ್ಕೆ ಇಂಥದಕ್ಕೆ ಬೈಬಲ್ ಉಪಯೋಗಿಸುವಂಥದ್ದಿಲ್ಲ. ಬೈಬಲ್ ಉಪಯೋಗಿಸುವಂಥದ್ದು ಕೇವಲ ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ